ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಾಸನ ಕಡೆ ಮತ್ತೊಂದು ಮಾಡೋವಂಥ ಟ್ರೆಡಿಷ್ನಲ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಸೌತೆಕಾಯಿ ಅಕ್ಕಿ ತರಿ ಕಡುಬು. ಅಕ್ಕಿ ತರಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಲೋಟ ಅಕ್ಕಿನ ನೀಟಾಗಿ ಒಂದು 3ರಿಂದ 4 ಸಲ ವಾಶ್ ಮಾಡಿ ಸ್ವಲ್ಪ ನೆರಳಿರೋ ಅಂಥ ಜಾಗದಲ್ಲಿ ಒಂದು ಅರ್ಧ ದಿನ ಆರಾಕಿದ್ದೀನಿ. ಇದರಲ್ಲಿ ಸ್ವಲ್ಪನೂ ಸಹ ನೀರಿನ ಅಂಶ ಇರಬಾರ್ದು. ನಾವು ಅಕ್ಕಿ ಹಿಟ್ಟನ್ನು ಯಾವ ರೀತಿ ಮಾಡಿಸ್ಕೋತೀವಿ ನೋಡಿ, ನೀಟಾಗಿ ಅಕ್ಕಿನ ತೊಳೆದು ಒಣಗಿಸಿ ಆಮೇಲೆ ಮಿಲ್ಲಿಗೆ ಕೊಡ್ತೀವಿ ಅಲ್ವಾ, ಅದೇ ರೀತಿ ಅಷ್ಟೇ ಅಕ್ಕಿ ತರಿನ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಳಿ ಸಾಕು. ಮಿಕ್ಸರ್ ಜಾರ್ನಲ್ಲೇ ಮಾಡ್ಬೋದು. ನನಗೆ 1 ಲೋಟ ಆಗೋಷ್ಟು ಅಕ್ಕಿ ತರಿ ಬೇಕಾಗಿತ್ತು, ಹಾಗಾಗಿ ಅದೇ ಲೋಟದಲ್ಲಿ ನಾನು ಅಕ್ಕಿನ ತೊಳೆದು ಆರಾಕಿ ಇವಾಗ ಮಿಕ್ಸರ್ ಜಾರಿಗೆ ಹಾಕಿ ಅಕ್ಕಿನ ತರಿ ಮಾಡ್ಕೋತಾ ಇದ್ದೀನಿ. ಆ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಅಕ್ಕಿನ ಹಾಕಿ ಮೊದಲಿಗೆ ಮಿಕ್ಸರ್ ಜಾರು ಡ್ರೈ ಆಗಿರಬೇಕು. ಅಕ್ಕಿ ತರಿ ಪೌಡರ್ ಮಾಡ್ಕೋಬೇಕಲ್ವ ನಾವು, ಹಾಗಾಗಿ ಪಲ್ಸ್ ಫಾರ್ಮ್ನಲ್ಲಿ ಒಂದು 10 ಸೆಕೆಂಡು ಒಂದು 5ರಿಂದ 6 ಸಲ ಮಾಡಿದ್ರೆ ಸಾಕು. ಮಧ್ಯ ಮಧ್ಯ ನೋಡ್ಕೋತಾ ಇರಿ. ನಿಮ್ಮ ಮಿಕ್ಸರ್ ಜಾರ್ದು ವ್ಯಾಟ್ಸ್ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ. ಜಾಸ್ತಿ ವ್ಯಾಟ್ಸ್ ಆದರೆ ಒಂದು 6ರಿಂದ 7 ಸಲ ನೀವು ಪಲ್ಸ್ ಮಾಡಿದ್ರೆ ಸಾಕು, ಪುಡಿ ಆಗಿಬಿಡುತ್ತೆ. ಇದು ನಾನು ಪ್ಯಾನಾಸೋನಿಕ್ ಯೂಸ್ ಮಾಡೋದು 1000 ವ್ಯಾಟ್ಸ್ದು. ನನಗೊಂದು 6ರಿಂದ 7 ಸಲ ಈ ರೀತಿ ಪಲ್ಸ್ ಮಾಡಿಕೊಂಡೆ. ಕರೆಕ್ಟಾಗಿ ನನಗೆ ಯಾವ ಹದಕ್ಕೆ ಬೇಕೋ ಅಕ್ಕಿ ತರಿ ಆ ಹದಕ್ಕೆ ಪುಡಿ ಆಯಿತು. ಇದು ಪುಡಿನೂ ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ. ಸೊ ನಾನು ಯಾವಾಗಲೂ ಇದೇ ರೀತಿ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋದು. ನೀವು ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಮಿಲ್ಗೆ ಹಾಕಿಸ್ಕೊಂಡು ರವೆ ಮಾಡಿಕೊಡಿ ಅಕ್ಕಿನ ಅಂತ ಅಂದರೆ ಅವರೂ ಸಹ ಮಾಡಿಕೊಡ್ತಾರೆ. ನೋಡಿ, ಈ ರೀತಿ ಅಕ್ಕಿ ರವೆ ರೆಡಿ ಆಯಿತು ಮನೆಯಲ್ಲೇ. ನೋಡಿ ಎಷ್ಟು ಸುಲಭ ಇದೆ ಮಾಡ್ಕೊಳ್ಳೋದು. ನಾವು ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತೀವೋ ಅದೇ ಕ್ವಾಂಟಿಟಿ ನಮಗೆ ಅಕ್ಕಿ ತರಿ ಬರುತ್ತೆ. ಇವಾಗ ಇನ್ನು ಮಿಕ್ಕಿರೋ ಅರ್ಧ ಲೋಟ ಇತ್ತು ನೋಡಿ, ಅದನ್ನು ಸಹ ನಾನು ಮಿಕ್ಸರ್ ಜಾರ್ನಲ್ಲಿ ಅಕ್ಕಿ ರವೆ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನಾನು ಹೇಳಿದ್ದೆ ಅಲ್ವಾ, ನಾವು ಎಷ್ಟು ಲೋಟ ಅಕ್ಕಿ ತೊಗೋತೀವೋ ಅಷ್ಟೇ ಬರುತ್ತೆ ನಮಗೆ. ಎಷ್ಟು ಅಕ್ಕಿ ಕ್ವಾಂಟಿಟಿ ತೊಗೋತೀವೋ ಅಷ್ಟೇ ಕ್ವಾಂಟಿಟಿ ಅಕ್ಕಿ ತರಿ ಬರುತ್ತೆ ಅಂತ ನಾನು ಇವಾಗ ಇಲ್ಲಿ ಮೆಷರ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅಕ್ಕಿ ತರಿ ಯೂಸ್ ಮಾಡೋದು ಈ ರೀತಿ ಸೌತೆಕಾಯಿ ಕಡುಬಿಗೆ, ಇಲ್ಲ ನಾರ್ಮಲ್ ಕಡುಬು ಮಾಡ್ತೀವಲ್ವ ಹಾಸನ ಕಡೆದು ಕಾಯಿ ತುರಿ ಸ್ವಲ್ಪ ಕಡಲೆಬೇಳೆ ಎಲ್ಲ ನೆನೆಸಿ ಕಡುಬು ಮಾಡ್ತೀವಲ್ವ, ಅದಕ್ಕೆ 2ಕ್ಕೆ ನಾನು ಯೂಸ್ ಮಾಡೋದು. ಅಕ್ಕಿ ತರಿ ಉಪ್ಪಿಟ್ಟೆಲ್ಲ ತಿನ್ನಲ್ಲ ನಮ್ಮ ಮನೇಲಿ, ಹಾಗಾಗಿ ನಾನು ಜಾಸ್ತಿ ಮಾಡಿಸಿ ಇಟ್ಕೊಳ್ಳೋದಿಲ್ಲ. ಈಗ ಕಡುಬು ಮಾಡೋದಕ್ಕೆ ಅಕ್ಕಿ ತರಿ ಏನೋ ರೆಡಿ ಆಯಿತು. ನಾನು ಹೇಳಿದ್ದೆ ಅಲ್ವಾ ಸೌತೆಕಾಯಿ ಕಡುಬು ಅಂತ, ಹಾಗಾಗಿ ಇದಕ್ಕೆ ಸೌತೆಕಾಯಿ ಬೇಕು. ಸೌತೆಕಾಯಿ ನಾನಿಲ್ಲಿ 2 ತೊಗೊಂಡಿದ್ದೀನಿ, ಆದರೆ ಒಂದನ್ನು ಯೂಸ್ ಮಾಡ್ತೀನಿ. ನಾವು ಇದಕ್ಕೆ ನೀರನ್ನು ಹಾಕಿ ಕಲಸೋ ಹಾಗಿಲ್ಲ, ಪೂರ್ತಿ ಸೌತೆಕಾಯಿ ತರಿನೇ ಹಾಕಿ ಕಲಿಸ್ಬೇಕು. ಸೊ ನೋಡ್ಕೋತೀನಿ ಒಂದು ಸೌತೆಕಾಯಿ ಸಾಕ ಇಷ್ಟು ಪ್ರಮಾಣಕ್ಕೆ ಅಂತ. ನಾನಿಲ್ಲಿ ಕಡಿಮೆ ಪ್ರಮಾಣನೇ ತೊಗೊಂಡಿರೋದ್ರಿಂದ ಒಂದು ದೊಡ್ಡ ಸೌತೆಕಾಯಿ ಸಾಕಾಯಿತು ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಇನ್ನೊಂದು ಸೌತೆಕಾಯಿನ ನಾನು ತುರಿದಿಟ್ಕೊಳ್ಳಿಲ್ಲ. ನೀವು ಏನಾದರೂ 2 ಲೋಟ ತೊಗೊಂಡಿದ್ರೆ 2 ಸೌತೆಕಾಯಿನ ತೊಗೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿನಾದರೂ ಸಹ ಸೇರಿಸ್ಬೋದು, ಅಥವಾ ಈ ರೀತಿ ಪೇಸ್ಟ್ ಆದರೂ ಸಹ ಹಾಕ್ಕೋಬೋದು. 1-2 ಹಸಿರು ಮೆಣಸಿನಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಹ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದಕ್ಕೇನು ಸಬ್ಸಿಗೆ ಸೊಪ್ಪೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಸಬ್ಸಿಗೆ ಸೊಪ್ಪು ಹಾಕಿಬಿಟ್ರೆ ಅದರದ್ದೇ ಫ್ಲೇವರ್ ಬರುತ್ತೆ. ನಮಗೆ ಈ ಸೌತೆಕಾಯಿ ಕಡುಬಿನಲ್ಲಿ ಸೌತೆಕಾಯಿದೇ ಫ್ಲೇವರ್ ಇರಬೇಕು, ಹಾಗಾಗಿ ಸಬ್ಸಿಗೆ ಸೊಪ್ಪೆಲ್ಲ ಏನು ಬೇಡ. 1 ಚಮಚ ಜೀರಿಗೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಇಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ನೀರನ್ನಾಗಲಿ ಮೊಸರನ್ನಾಗಲಿ ಆ್ಯಡ್ ಮಾಡಿಲ್ಲ, ಬರೀ ಸೌತೆಕಾಯಿನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಕನ್ಸಿಸ್ಟೆನ್ಸಿ ತುಂಬ ತೆಳುವಾಗೂ ಇರಬಾರ್ದು, ತುಂಬ ಉದುರುದ್ರಾಗೂ ಇರಬಾರ್ದು, ಸ್ವಲ್ಪ ಉಂಡೆ ಕಟ್ಟೋ ಹದದಲ್ಲಿ ಇರಬೇಕು ಅಷ್ಟೇ. ಈ ಸೌತೆಕಾಯಿ ಇಡ್ಲಿನ ನಾನು ಸ್ಟೀಮ್ ಕುಕ್ ಮಾಡಿ ಬೇಯಿಸೋದಕ್ಕೆ ಇಂಡಸ್ ವ್ಯಾಲಿ ಅವರ ಇದು ಇಡ್ಲಿ ಸ್ಟೀಮರ್ನ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ಸುಮಾರು ಜನ ನನಗೆ ನಿಮ್ಮದು ಇಡ್ಲಿದು ಅಲ್ಯೂಮಿನಿಯಂ ಅಥವಾ ಸಿಲ್ವರ್ದ್ರಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಅದು ಚೇಂಜ್ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ಸೊ ನಾನು ಸಹ ಇಲ್ಲಿ ಆರ್ಡರ್ ಮಾಡಿದ್ದೀನಿ ಸ್ಟೀಲ್ದು. ತುಂಬ ಸಮಯದಿಂದ ನನ್ನ ವ್ಲಾಗ್ಸ್ನ ಫಾಲೋ ಮಾಡ್ತಾ ಇದ್ದರೆ ನಿಮಗೂ ಗೊತ್ತಾಗಿರ್ಬೋದು. ಫಸ್ಟೆಲ್ಲ ನಾನು ಜಾಸ್ತಿನೇ ನಾನ್ ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೆ. ಇವಾಗ ಕ್ರಮೇಣ ನಾನು ಎಲ್ಲನೂ ಸ್ಟೀಲ್ ಹಾಗೆಯೇ ಇದು ಕಾಸ್ಟ್ ಐರನ್ ಅಥವಾ ಮಾಮೂಲಿ ಪ್ಯೂರ್ ಐರನ್ ಅದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಕಡಿಮೆ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಇದನ್ನು ಸಹ ಒಳ್ಳೆ ಕ್ವಾಲಿಟಿದಿತ್ತಲ್ಲ ಅಂತ ಅಂದ್ಬಿಟ್ಟು ರಿವ್ಯೂಸ್ ಎಲ್ಲ ನೋಡಿ ನಾನು ತರಿಸಿರೋದು.
ತುಂಬಾ ಚೆನ್ನಾಗಿದೆ, ಒಳ್ಳೆ ಡ್ಯೂರಬಿಲಿಟಿ ಇದೆ, ಅಂದರೆ ಭಾರ ಇದೆ. ಸ್ಟೀಲ್ ಯಾವಾಗಲೂ ಭಾರವಾಗಿರೋದನ್ನೇ ತೊಗೋಬೇಕು, ಇಲ್ಲ ಅಂದರೆ ತಳ ಸೀದ್ದಂಗೆ ಆಗುತ್ತೆ. ನೋಡಿ ತುಂಬಾ ಚೆನ್ನಾಗಿ ಭಾರವಾಗಿತ್ತು. ನಾನು ಉಪ್ಪಿಟ್ಟಾಗಲಿ ಅಥವಾ ಯಾವುದಾದ್ರೂ ಪಲಾವು ಎಲ್ಲ ಮಾಡಿದಾಗ ಸ್ಟೀಲ್ದ್ರಲ್ಲಿ ಮಾಡ್ತಾ ಇದ್ದೀರಲ್ಲ ನೀವು, ತಳ ಸೀಯಲ್ವಾ ಅಂತಲೂ ಸುಮಾರು ಜನ ಕಮೆಂಟ್ ಹಾಕ್ತೀರಾ. ಆದರೆ ತುಂಬ ಹೆವಿ ಬಾಟಮ್ದು ನಾವು ತೊಗೊಂಡಾಗ ಸ್ಟೀಲು ಒಳ್ಳೆ ಕ್ವಾಲಿಟಿ ತೊಗೊಂಡಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಸೀಯೋ ರೀತಿ ಅಂಥದ್ದು. ಇಲ್ಲಿ ಇಂಡಸ್ ವ್ಯಾಲಿದು ಇಡ್ಲಿ ಪ್ಲೇಟ್ಸ್ 2 ಕೊಟ್ಟಿದ್ದಾರೆ. ಅದಲ್ಲದೆ ಒಂದು ಸ್ಟೀಮ್ ಮಾಡಿ ನಾವು ಹಬೆಗಡುಬು ಆ ರೀತಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೂ ಕೊಟ್ಟಿದ್ದಾರೆ. ಇದು 2 ಪ್ಲೇಟ್ಸ್ ಕೊಟ್ಟಿದ್ದಾರೆ. ಈ ರೀತಿ ಪ್ಲೇಟ್ಸ್ನ ನಾವು ಡೋಕ್ಲಾ ಮಾಡೋದಕ್ಕೆ ಅಥವಾ ಇಡ್ಲಿನ ತಟ್ಟೆಗೆ ಬಿಟ್ಟು ಒಟ್ಟಿಗೆ ದೊಡ್ಡ ಇಡ್ಲಿನ ಸ್ಟೀಮ್ ಮಾಡಿಬಿಟ್ಟು ಕಟ್ ಮಾಡಿ ಸರ್ವ್ ಮಾಡ್ಬೋದು. ಆ ರೀತಿ ಇದನ್ನು ಯೂಸ್ ಮಾಡ್ಬೋದು ಈ 2 ಪ್ಲೇಟ್ಸ್ನ. ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪನ ಫ್ರೆಂಡು ಒಬ್ಬರು ಶಿವಮೊಗ್ಗ ಕಡೆ ಅವರಿದ್ದರು. ಅವ್ರ ಮನೆಗೆ ಹೋದಾಗ ಅಲ್ಲಿ ಅವ್ರು ಇದೇ ರೀತಿ ಮಾಡೋದು, ದೊಡ್ಡ ತಟ್ಟೆಗೆ ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಇಡ್ಲಿನ ಸ್ಕ್ವೇರ್ ಆಗಿ ಕಟ್ ಮಾಡಿ ಸರ್ವ್ ಮಾಡಿ ನಾನು ಅಲ್ಲೇ ಫಸ್ಟ್ ತಿಂದಿದ್ದು. ಸೊ ಆವಾಗಲಿಂದನೂ ಒಂದು ಐಡಿಯಾ ಇದೆ ಮಾಡಬೇಕು ಅಂತ. ಬಟ್ ಆ ರೀತಿ ಮಾಡಿದ್ರೆ ಮನೆಯಲ್ಲಿ ತಿಂತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಇನ್ನೂ ನಾನು ಮಾಡಿಲ್ಲ ಅಷ್ಟೇ. ಸೊ ಇವಾಗ ಅದು ಪಾಟ್ ಏನಿದೆಯಲ್ಲ ಇಡ್ಲಿ ಪಾಟ್, ಅದಕ್ಕೆ ಸ್ವಲ್ಪ ತಳದಲ್ಲಿ 1-2 ಲೋಟ ನೀರನ್ನು ಹಾಕಿ ಬಿಸಿ ಆಗಲಿ ಅಂತ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಸೌತೆಕಾಯಿ ಕಡುಬನ್ನ ಇದು ಪ್ಲೇಟ್ಸ್ನಲ್ಲಿ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ತೊಳ್ಕೊಂಡು ಒಂದು ಸಲ ಎಣ್ಣೆ ಹಚ್ಚಿ ಇಡ್ತಾಯಿದ್ದೀನಿ. ನೋಡಿ ಹದ ಈ ರೀತಿಯಲ್ಲಿ ಇರಬೇಕು. ಅಕ್ಕಿ ತರಿ ಕಡುಬುದು, ಸೌತೆಕಾಯಿ ಕಡುಬುದು ತುಂಬಾ ತೆಳುವಾಗೂ ಇಲ್ಲ, ತುಂಬ ಉದ್ರುದ್ರಾಗೂ ಇಲ್ಲ. ಈ ರೀತಿ ಎತ್ಕೊಂಡು ನೀವು ಬೇಕಿದ್ದರೆ ಬಾಳೆ ಎಲೆ ಮೇಲಾದರೂ ಇಟ್ಟು ಮಡ್ಚಿ ಬೇಯಿಸ್ಕೋಬೋದು. ಇಲ್ಲ ಬಾಳೆ ಎಲೆ ಇಲ್ಲ ನಮಗೆ ಅನ್ನೋದಾದರೆ ಇದೇ ರೀತಿ ಇಡ್ಲಿ ಪ್ಲೇಟ್ಸ್ನಲ್ಲೇ ಇಡ್ಲಿ ಥರನೇ ತಟ್ಟಿ ಹಬೇಲಿ ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ನೀಟಾಗಿ ಬರುತ್ತೆ. ಸ್ವಲ್ಪನೂ ಸಹ ಮುರಿಯೋದಾಗಲಿ ಮಧ್ಯ ಕಟ್ಟಾಗೋದಾಗಲಿ ಆ ರೀತಿ ಎಲ್ಲ ಆಗಲ್ಲ. ನಾನು ಇಲ್ಲಿ 2 ಪ್ಲೇಟ್ಸ್ಗೆ ನೀಟಾಗಿ ಇದು ಸೌತೆಕಾಯಿ ಇಡ್ಲಿಗಳನ್ನ ತಟ್ಟಿ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರು ಹಾಕಬಾರ್ದು, ಸೌತೆಕಾಯಿನಲ್ಲಿರೋವಂಥ ನೀರಿನ ಅಂಶನೇ ಸಾಕಾಗುತ್ತೆ ಅಕ್ಕಿ ತರಿಗೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಟು ಒಂದು 15 ನಿಮಿಷ ಸ್ಟೀಮ್ ಕುಕ್ ಮಾಡಿದ್ದೀನಿ. 15 ನಿಮಿಷ ಆಗ್ತಿದ್ದ ಹಾಗೇ ಒಂದು ಸಲ ನೀಟಾಗಿ ಬೆಂದಿದೆಯಾ ಅಂಥೇಳಿ ನೋಡ್ಕೋಬೇಕು. ಹೇಗೆ ಅಂದರೆ ಸ್ಪೂನನ್ನು ತಳದಲ್ಲಿ ಈ ರೀತಿ ಹಾಕಿ ಮೂವ್ ಮಾಡಿದ್ರೆ ಆ್ಯಸ್ ಅ ಹೋಲ್ ಇಡ್ಲಿ ಥರ ಅದು ರಿಮೂವ್ ಆಗಬೇಕು. ಅದು ರಿಮೂವ್ ಆಗ್ತಾ ಇಲ್ಲ, ಮಧ್ಯ ಕಟ್ಟಾಗ್ತಾ ಇದೆ, ಸ್ಪೂನ್ಗೆ ಅಂಟ್ಕೋತಾ ಇದೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಹೇಳಿ ಅರ್ಥ. ಇದು ಚೆನ್ನಾಗಿ ಸ್ಟೀಮ್ ಕುಕ್ ಆಗಿತ್ತು, ಹಾಗಾಗಿ ನಾನು ತೆಗೆದು ಇದನ್ನು ಹಾಟ್ ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ನೈಟ್ ಏನಾದರೂ ಲೈಟಾಗಿ ಡಿನ್ನರ್ ಮಾಡಬೇಕು ಅಂತ ಅನ್ನಿಸ್ದಾಗ್ಲೂ ಈ ಸೌತೆಕಾಯಿ ಇಡ್ಲಿಗಳನ್ನ ಅಥವಾ ಸೌತೆಕಾಯಿ ಅಕ್ಕಿ ತರಿ ಕಡುಬು ಅಂತನಾದರೂ ಹೇಳ್ಬೋದು, ಇದನ್ನು ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಅಕ್ಕಿ ತರಿ. ಸುಮಾರು ಜನ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಕ್ಕಿ ತರಿ ಅಂತಲೂ ಸಹ ಕೇಳಿದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ತರಿನೂ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ, ಹಾಗೆಯೇ ಇದನ್ನು ಇಡ್ಲಿನೂ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ನೀವೇನಾದರೂ ಇಂಡಸ್ ವ್ಯಾಲಿದು ಸ್ಟೀಲ್ದು ಇಡ್ಲಿ ಸ್ಟೀಮರ್ನ ಬೈ ಮಾಡಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕೋಡ್ ಸಹ ಇದೆ ಕಾವ್ಯ22 ಅಂತ. ಅದನ್ನು ಯೂಸ್ ಮಾಡಿದ್ರೆ 12% ಡಿಸ್ಕೌಂಟಲ್ಲಿ ನೀವು ಸಹ ಪರ್ಚೇಸ್ ಮಾಡ್ಬೋದು. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು.